ಜೈಲು ಪಾಲು. ಒಂಚೂರು ಕಮ್ಮಿಯಾಗಿಲ್ಲ ಫ್ಯಾನ್ಸ್ ಕ್ರೇಜ್. ಹೀಗಿದ್ರೆ ದರ್ಶನ್ ರೇಂಜ್ ಇಂಡಸ್ಟ್ರಿಯಲ್ಲಿ ಬೇರೆ ಇರ್ತಾ ಇತ್ತು. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಬಗ್ಗೆ ಹೇಳೋದಕ್ಕಿಂತಲೂ ನೀವೇ ನೋಡ್ತಾ ಇದ್ದೀರಾ ಯಾವ ರೇಂಜ್ಗೆ ಫ್ಯಾನ್ಸ್ ಅವರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಷ್ಟು ವರ್ಷಗಳಲ್ಲಿ ದರ್ಶನ್ ಫ್ಯಾನ್ಸ್ ಕ್ರೇಜ್ ಕಮ್ಮಿಯಾಗಿದ್ದೇ ಇಲ್ಲ, ದಿನದಿನಕ್ಕೂ ಹೆಚ್ಚಾಗ್ತಲೇ ಇತ್ತು. ದರ್ಶನ್ ಪರ್ಸನಲ್ ಲೈಫ್ನಲ್ಲಿ ಏನೇ ನಡೆದ್ರೂ ಕೂಡ ಅಭಿಮಾನಿಗಳು ಮಾತ್ರ ಒಂಚೂರು ಬಿಟ್ಕೊಟ್ಟಿಲ್ಲ. ಸಿನಿಮಾ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ಏನೇ ಆಗ್ಲಿ, ಆದ್ರೆ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ದರ್ಶನ್ ರನ್ನ ಸ್ಯಾಂಡಲ್ವುಡ್ನ ರಜನಿಕಾಂತ್ ಅಂತಲೇ ಸಾಕಷ್ಟು ಸಾರಿ ಕರೆದಿದ್ದಿದೆ. ಇವತ್ತು ದರ್ಶನ್ ವಿರುದ್ಧ ಆಕ್ರೋಶ, ಬೇಸರದ ಮಾತುಗಳಾಡುವ ನಟ ಜಗ್ಗೇಶ್ ಕೂಡ ಒಂದು ಟೈಮಲ್ಲಿ ಸಾರಿ ದರ್ಶನ್ ಕನ್ನಡದ ರಜನಿಕಾಂತ್ ಅಂತ ಹೇಳಿದ್ದು ಎಲ್ರಿಗೂ ಗೊತ್ತೇ ಇದೆ. ಈ ಮಟ್ಟಿಗೆ ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಮಾಡಿದ್ದು ಅದು ಈ ಜನರೇಷನ್ ನಲ್ಲಿ ಅಭಿಮಾನಿಗಳ ಮನಸ್ಸಲ್ಲಿ ಹುಚ್ಚೆಬ್ಬಿಸಿದ್ದು ಕನ್ನಡದಲ್ಲಿ ದರ್ಶನ್ ಮಾತ್ರ ಅನ್ನೋಕೆ ಈಗಾಗ್ತಾ ಇರುವ ಬೆಳವಣಿಗೆಗಳೇ ಎಕ್ಸಾಂಪಲ್. ಇಷ್ಟು ದಿನ ದರ್ಶನ್ ಅವರ ಯಾವ ಕಾಂಟ್ರವರ್ಸಿಗೂ ಅಷ್ಟೊಂದು ವಿರೋಧ ಇರಲಿಲ್ಲ. 2 ಆಯಾಮದ ಚರ್ಚೆಗಳು ನಡೀತಾ ಇತ್ತು. ಫ್ಯಾಮಿಲಿ ವಿಷಯದಲ್ಲಿ ಕೊಂಚ ಏರುಪೇರು ಅನ್ನಿಸ್ತಾ ಇತ್ತು. ಕುಡಿದು ಜಗಳ ಮಾಡಿದ್ರು, ಅವರಿಗೆ ಬೈದ್ರು, ಹಿಂಗ್ ಮಾಡಿದ್ರು ಅನ್ನುವ ಎಷ್ಟೋ ವಿಚಾರಗಳು ದರ್ಶನ್ ಬಗ್ಗೆ ಹೊರ ಬಂದ್ರು ಕೂಡ ಫ್ಯಾನ್ಸ್ ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಯಾವಾಗ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಒಳಗಡೆ ಹೋಗ್ತಾರೋ ಎಲ್ಲರಿಗೂ ಶಾಕ್ ಆಗಿತ್ತು. ಅವರ ವಿರುದ್ಧ ಕೇಳಿ ಬರ್ತಾ ಇರುವ ಆರೋಪಗಳು, ಪೊಲೀಸರ ಇನ್ವೆಸ್ಟಿಗೇಷನ್, ಜೈಲು. ಈ ನಡುವೆ ದರ್ಶನ್ ಫ್ಯಾನ್ಸ್ ಮಾತ್ರ ಎಲ್ಲೂ ಅವರನ್ನ ಬಿಟ್ಕೊಟ್ಟಿಲ್ಲ. ಬೇಸರದಲ್ಲಿ ಡಿ ಬಾಸ್ ಅನ್ನುವ ಸ್ಟಿಕ್ಕರ್ ಅನ್ನ ತೆಗೆದು ಹಾಕಿದ್ರು ಕೂಡ ಮನಸ್ಸಲ್ಲಿ ಅಭಿಮಾನ ಇದ್ದೇ ಇದೆ ಅಂತಾರೆ. ಆದ್ರೆ ಇಂತಹ ಒಂದು ದೊಡ್ಡ ಆರೋಪದಲ್ಲಿ ದರ್ಶನ್ ಜೈಲಿಗೆ ಹೋಗಿರೋದು ಲಕ್ಷಾಂತರ ಅಭಿಮಾನಿಗಳಲ್ಲಿ ಬೇಸರವನ್ನ ತಂದಿದೆ. ಆದ್ರೆ ಇಷ್ಟೆಲ್ಲ ಆಗಿದ್ರು ದರ್ಶನ್ ಫ್ಯಾನ್ಸ್ ಕ್ರೇಜ್ ಮಾತ್ರ ಎಲ್ಲೂ ಕಮ್ಮಿಯಾಗಿಲ್ಲ ಅನ್ಸುತ್ತೆ. ಯಾವ ಲೆವೆಲ್ಗೆ ಅಂದ್ರೆ ಖೈದಿ ನಂಬರ್ ಕೂಡ ಆ ಲೆವೆಲ್ಗೆ ಟ್ರೆಂಡ್ ಆಗುತ್ತೆ, ಫೋಟೋ ಶೂಟ್ ಆಗುತ್ತೆ, ಪೋಸ್ಟರ್ಗಳು ವೈರಲ್ ಮಾಡ್ತಾರೆ. ಅಷ್ಟೇ ಯಾಕೆ, ಒಂದು ಮಗುವಿಗೂ ನಾಮಕರಣ ಮಾಡೋವರೆಗೂ ಹುಚ್ಚು ಅಭಿಮಾನ ಬೆಳಕಿಗೆ ಬಂದಿದೆ. ಇಲ್ಲಿ ದರ್ಶನ್ ಒಳಗಡೆ ಹೋಗಿದ್ದು ಆರೋಪದ ಮೇಲೆ ಸರಿ, ಆದ್ರೆ ಆರೋಪವನ್ನ ಇವತ್ತಿಗೂ ದರ್ಶನ್ ಫ್ಯಾನ್ಸ್ ಒಪ್ಕೊಳ್ತಾ ಇಲ್ಲ. ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಎಲ್ಲವೂ ತನಿಖೆಯಲ್ಲಿದೆ, ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಆದ್ರೆ ದರ್ಶನ್ ಫ್ಯಾನ್ಸ್ ಮಾತ್ರ ಇವತ್ತಿಗೂ ನಮ್ ಬಾಸ್ ತಪ್ಪು ಮಾಡಿಲ್ಲ ಅಂತೋರಲ್ಲ ಅಂತಲೇ ಸಾರಿ ಸಮರ್ಥನೆ ಮಾಡ್ಕೊಳ್ತಾರೆ. ದರ್ಶನ್ ಅಂದ್ರೆ ಅಭಿಮಾನಿಗಳಿಗೆ ಅಷ್ಟು ಹುಚ್ಚೆ ಬಿಡಿ, ಅದು ತಪ್ಪಂತೂ ಅಲ್ವೇ ಅಲ್ಲ. ಇಷ್ಟು ಹುಚ್ಚು ಅಭಿಮಾನ ತೋರಿಸ್ತಾರೆ ಅಂದ್ರೆ ಲೆಕ್ಕ ಹಾಕಿ ದರ್ಶನ್ ಅವರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಕೂತಿದ್ದಾರೆ ಅಂತ, ಅದೆಷ್ಟು ದೊಡ್ಡ ನಂಬಿಕೆಯನ್ನ ಗಳಿಸಿದ್ದಾರೆ. ಇದಷ್ಟೇ ಅಲ್ಲ, ರಿಲೀಸ್ ಮಾಡ್ಸೋಕೆ ಕಾಯ್ತಾ ಇದ್ದಾರೆ. ಪ್ರತಿದಿನ ಅಭಿಮಾನಿಗಳ ದಂಡು ಜೈಲಿನತ್ತ ಹೋಗ್ತಾ ಇದೆ. ಬಾಸ್ನ ನೋಡ್ಬೇಕು ಅಂತಿದೆ. ಈ ಕ್ರೇಜ್ ಹಿಂದಿನ ಜನರೇಷನ್ಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, NTR, ಇವತ್ತಿಗೂ ರಜನಿಕಾಂತ್ ಇಂತಹ ಮೇರು ನಟರ ಫ್ಯಾನ್ ಕ್ರೇಜ್ ದರ್ಶನ್ ಅಭಿಮಾನಿಗಳು ಅವರನ್ನ ಮೆರೆಸ್ತಾ ಇದ್ದಾರೆ. ಇಲ್ಲಿ ಯಾವ ದೊಡ್ಡ ಹೀರೋಗಳಿಗೂ ಕಂಪ್ಯಾರಿಸನ್ ಅಂತೂ ಅಲ್ಲ. ಆದ್ರೆ ಒಬ್ಬ ಹೀರೋ ಪರ್ಸನಲ್ ಆಗಿಯೂ ಅಭಿಮಾನಿಗಳ ಮನಸ್ಸಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಅಚ್ಚೆಯಾಗಿ ಉಳಿದಿದ್ದಾರೆ. ಯಾವ ಆಯಾಮಗಳಿಂದ ಯೋಚನೆ ಮಾಡಿದ್ರೂ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವ ದರ್ಶನ್ ಅಂತಲೇ ಬರುತ್ತೆ. ಹಿಂಗಿದ್ದೇ ಈ ಲೆವೆಲ್ಗೆ ಫ್ಯಾನ್ಸ್ ಕ್ರೇಜ್ ಇದೆ ಅಂದ್ರೆ, ಒಂದ್ ವೇಳೆ ಇದು ಬೇರೆ ಅಂದ್ರೆ ಫುಲ್ ಪಾಸಿಟಿವ್ ಇದ್ರೆ ಬೇರೆಯದ್ದೇ ಕತೆ ಆಗಿರ್ತಿತ್ತು ಅನ್ಸುತ್ತೆ. ಇಷ್ಟು ದಿನಗಳ ಕಾಲ ದರ್ಶನ್ ವಿರುದ್ಧ ಏನೇ ಕೇಳಿ ಬಂದಿದ್ರು ಫ್ಯಾನ್ಸ್ ಬಿಟ್ಕೊಟ್ಟಿಲ್ಲ, ಇವಾಗ್ಲೂ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡಿ, ದರ್ಶನ್ ಹೀಗಿರುವ ಬದಲು ಕಾಟೇರ ನಂತರ ಮತ್ತೊಂದು ಲೆವೆಲ್ಗೆ ಪಾಸಿಟಿವ್ ಆಗಿ ಬದಲಾಗಿದ್ರೆ ಕತೆ ಹೇಗಿರ್ತಿತ್ತು? ದರ್ಶನ್ ಬಗ್ಗೆ ಒಂದು ಸಣ್ಣ ವಿಚಾರ ಗೊತ್ತಾದ್ರೂ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗೋ ಲೆವೆಲ್ಗೆ ಮೆರೆಸ್ತಾರೆ. ಆದ್ರೆ ಒಂದು ಕಾಂಟ್ರವರ್ಸಿ ಇಲ್ದಂಗೆ ಸಿನಿಮಾಗಳು, ಸಾಮಾಜಿಕ ಕಾರ್ಯಗಳು, ನೆಲ, ನಾಡು, ನುಡಿ, ಹೋರಾಟ ಅಂತ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರೆ ಯಾವ ಲೆವೆಲ್ಗೆ ಅಭಿಮಾನಿಗಳ ದಂಡು ಹೆಚ್ಚಾಗ್ತಾ ಇತ್ತು. ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಈ ಮಟ್ಟಿನ ಕ್ರೇಜ್ ಇತ್ತು. ಈಗ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಆ ಲೆವೆಲ್ಗೆ ಕ್ರೇಜ್ ಇದೆ. ಆದ್ರೆ ದರ್ಶನ್ ಎಲ್ಲಾ ವಿಚಾರದಲ್ಲೂ ಜಾಣ್ಮೆಯ ಹೆಜ್ಜೆ ಇಟ್ಟು
ಸಿನಿಮಾ, ಹೋರಾಟ, ಪಾಸಿಟಿವ್ ವಿಚಾರಗಳಲ್ಲಿ ಫೋಕಸ್ ಮಾಡಿದ್ರೆ ಬೇರೆ ಲೆವೆಲ್ನಲ್ಲಿ ಇರ್ತಾ ಇತ್ತು ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಏನೇ ಆದ್ರೂ ದರ್ಶನ್ ಕ್ರೇಜ್ ಬಗ್ಗೆ ಎರಡು ಮಾತಿಲ್ಲ ಬಿಡಿ. ಯಾವ ಹೀರೋಗಳಿದ್ರು ದರ್ಶನ್ಗೆ ಈ ಲೆವೆಲ್ ಫ್ಯಾನ್ ಕ್ರೇಜ್ ಬೇರೆ. ಹುಚ್ಚು ಅಭಿಮಾನ, ದುರಾಭಿಮಾನ, ಅಂಧಾಭಿಮಾನ ಏನೇ ಅಂದ್ರೂ ಅದೆಲ್ಲವೂ ದರ್ಶನ್ ಸಂಪಾದನೆ ಮಾಡಿರುವ ಆಸ್ತಿ. ಆದ್ರಲ್ಲಿ ಕೆಲ ಅಭಿಮಾನಿಗಳು ತಮ್ಮನ್ನ ತಾವು ತಿದ್ಕೊಂಡು ದರ್ಶನ್ ಅವರ ಹೆಸರು ಮತ್ತಷ್ಟು ಕೆಟ್ಟು ಹೋಗದಂಗೆ ನೋಡ್ಕೊಳ್ಬೇಕು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ 1.